ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ನೋಡ್ರಿ, ಎಪಿಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದನು. ಸಕಲ ಆತ್ಮೀಯ ವರಗಳನ್ನು ನಮಗೆ ಯೇಸುವಿನಲ್ಲಿ ಅನುಗ್ರಹಿಸಿದ. ಯೇಸು ಕ್ರಿಸ್ತನಲ್ಲಿ ಸಕಲ ವರಗಳನ್ನು ನಮಗೆ ಅನುಗ್ರಹಿಸಿದನು. ಯಾರು? ದೇವರು. ಭಕ್ತಿ ವೃದ್ಧಿಗೆ ಅನುಕೂಲತೆಯನ್ನು ಪ್ರೇರಣೆಗಳು. ಭಕ್ತಿ ಮಾಡಬೇಕು ಅಂತ ದೇವರು ನಮಗೆ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ನಾವು ದೂತರ ಸಹಾಯವನ್ನು ಹಿಡಿದು ಕೆಲಸ ಮಾಡ್ತಾ ಇದ್ದೀವಿ. ದೂತರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ದೂತರು ನಮ್ಮ ಕೆಲಸದಲ್ಲಿ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಆತ್ಮೀಯ ವರಗಳನ್ನು ನಮಗೆ ಪ್ರೇರೇಪಿಸ್ತಾ ಇದ್ದಾರೆ. ಆತ್ಮೀಯ ವರಗಳು ನಮಗೆ ಕೊಡ್ತಾ ಇದ್ದಾರೆ. ನಾವು ಪ್ರೀತಿಯಲ್ಲಿ ನಡೆದು ದೇವರ ಪ್ರೀತಿಯಲ್ಲಿ ನಾವು ನಡಿಬೇಕು. ಆದರೆ ತಾನೇ ಆತ್ಮೀಯ ವರಗಳನ್ನು ಸ್ವಾಧೀನಪಡಿಸ್ಕೊಳೋದು. ಇಲ್ಲಿ ಶರೀರ ಕಾರ್ಯಗಳಿದ್ದಾವೆ. ದುರಾತ್ಮ ಇದ್ದಾನೆ, ದುಷ್ಟನೂ ಇದ್ದಾನೆ. ಸೈತಾನನು ಅವರಿಗೆ ದೊರೆತನ ಮಾಡ್ತಾ ಇದ್ದಾನೆ. ನಾವು ನೆನಪಿಗೆ ಮಾಡಬೇಕು, ಹೇಗೆ ದೇವರ ಸ್ವರೂಪವಾಗಿ ನಾವು ಸೃಷ್ಟಿಸಿಕೊಂಡಿದ್ದಾಗ ನಾವು ಕೆಟ್ಟ ಕೆಟ್ಟ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದೀವಿ, ಒಳ್ಳೆಯ ಕೆಲಸಗಳನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಆಲೋಚನೆ ಮಾಡಬೇಕು. ಕೆಟ್ಟ ಚಾಳಿಗಳನ್ನು, ಕೆಟ್ಟ ಕೆಲಸ ಮಾಡುವವನ್ನು ಸೈತಾನನು ನಮಗೆ ಅದ್ದಾನೆ. ಸೈತಾನ ಏನು ಮಾಡ್ತಾನೆ? ನಮ್ಮ ಕೆಲಸಗಳನ್ನು ಅಡ್ಡಿ ಮಾಡ್ತಾನೆ. ಆತ್ಮೀಯ ಪ್ರೇರಿತವಾಗಿ ದೇವರು ನಮಗೆ ನೆನಪಿಗೆ ತರ್ತಾರೆ. ನೀನು ಭಕ್ತಿಯಿಂದ ಬಾಳಬೇಕು, ಭಕ್ತಿ ವೃದ್ಧಿ ಆಗಬೇಕು, ಅನುಕೂಲವಾದ ಪ್ರೇರಣೆಗಳನ್ನು ಜೀವಕ್ಕೆ ನಡಿಬೇಕಂತ, ಪರಲೋಕಕ್ಕೆ ಹೋಗಬೇಕಂತ, ಪರಲೋಕ ಆತ್ಮೀಯ ವರಗಳನ್ನು ನಮಗೆ ತೋರಿಸಿ ಹೀಗೆ ನಡೀತಮ್ಮ ಅಂತಂದು ನಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ನಮಗೆ ಆತ್ಮೀಯ ವರಗಳು ಬಹು 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 ಆನಂದವಾದದ್ದು. ಯೋಹಾನ ಪತ್ರಿಕ 17ನೇ ಅಧ್ಯಾಯ 4ನೇ ವಚನ. ಯೇಸು ಕ್ರಿಸ್ತನ ತಿಳಿಯುವುದೇ ನಿತ್ಯ ಜೀವವು. ಯೇಸು ಕ್ರಿಸ್ತನ ತಿಳಿಯೋದೇ ನಿತ್ಯ ಜೀವವ್ರಿ. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದನು, ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಏನು ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು? ನೀನು ನನಗೆ ಕೊಟ್ಟ ಕೆಲಸಗಳನ್ನು ನಾನು ನೆರವೇರಿಸಿದನು, ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ದೇವರು ನಮಗೆ ಕೊಟ್ಟ ಕೆಲಸವನ್ನು ಸಂಪೂರ್ಣವಾಗಿ ನಮಗೆ ಮಾಡಿದ್ದಾನೆ. ಆದರೆ ನಮ್ಮ ಹೃದಯವು ದೇವರ ಮೇಲೆ ಇರಬೇಕು. ಹೃದಯವು ವಾಕ್ಯ ಮೇಲೆ ಇರಬೇಕು. ನಮ್ಮ ಹೃದಯವು ಪವಿತ್ರಾತ್ಮನ ಸಹವಾಸದಿಂದ ಇರಬೇಕು. ಸಹವಾಸ ಒಳ್ಳೆಯದು, ಪರಿಪೂರ್ಣತೆ. ಸಹವಾಸ ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಮ್ಮನ್ನು ಪರಿಪೂರ್ಣತೆಗೆ ಕರ್ಕೊಂಡು ಹೋಗುತ್ತೆ. ಶಿಷ್ಯರು ಹೇಗೆ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಕೃಪೆಯಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಶಿಷ್ಯರು ನಮ್ಗೆ ಏನು ಹೇಳಿದ್ದಾರೆ? 12 ಮಂದಿ ಶಿಷ್ಯರನ್ನು ಏರ್ಪಡಿಸಿಕೊಂಡು ಪರಿಪೂರ್ಣತೆ ನಮಗೆ ನೀಡಿದ್ದಾನೆ. ಸಂಪೂರ್ಣವಾಗಿ 12 ಶಿಷ್ಯರಿಂದ ಸಕಲ ಸುವಾರ್ತೆಯನ್ನು ಸಾರಿದ್ದಾನೆ. ಸಕಲ ರಾಷ್ಟ್ರಗಳಿಗೆ ಸುವಾರ್ತೆಯನ್ನು ಸಾರಿದ್ದಾನೆ. ಸಕಲ ಕಾಂಡಗಳಿಗೆ ನಮಗೆ ಸುವಾರ್ತೆಯನ್ನು ಸಾರಿದ್ದಾನೆ. ಯೇಸು ಕ್ರಿಸ್ತನ ಮಾದರಿಯಾಗಿ ನಾವು ನಡೀಬೇಕು. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಹೆಂಗಿರಬೇಕು?
ಪರಿಶುದ್ಧರಾಗಿರಬೇಕು, ದೋಷವಿಲ್ಲದವರಾಗಿರಬೇಕು. ಅವರು ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರಾಣದಿಂದ ಇಟ್ಟಿದ್ದಾರೆ. ನಾವು ಸಾಯಬೇಕಾಗಿತ್ತು, ನಾವು ನರಕಕ್ಕೆ ಹೋಗಬೇಕಾಗಿತ್ತು. ಈ ದೇಹವು ನಮ್ಮನ್ನು ಎಲ್ಲಿ ಕರ್ಕೊಂಡೋಗುತ್ತೆ? ನರಕಕ್ಕೆ ಕರ್ಕೊಂಡೋಗುತ್ತೆ. ಈ ದೇಹವು ಮಣ್ಣಾಗುತ್ತೆ. ಆದರೆ ನಮ್ಮ ಆತ್ಮವು ಪರಿಶುದ್ಧವಾಗಿ, ಪವಿತ್ರವಾಗಿ ದೇವರ ಹತ್ರ ಕರೆದೊಯ್ಯುತ್ತೆ. ಈ ಆತ್ಮವು ದೇವರ ಹತ್ರಕ್ಕೆ ಕರೆದೊಯ್ಯುತ್ತೆ. ನಮಗೆ ದೊಡ್ಡ ಗುಣಪಾಠವು ಹೇಳಲು ಕಲಿಬೇಕು ನಾವು. ಇದು ಗುಣಪಾಠ. ಈ ಗುಣಪಾಠವನ್ನು ನಾವು ಕಲಿಬೇಕು. ಸಹವಾಸದಿಂದ ಮಾತ್ರನೇ ಇದು ಸಾಧ್ಯ. ಪರಿಪೂರ್ಣತೆ ಬರಬೇಕು ಅಂದರೆ ಸಹವಾಸದಲ್ಲಿ ಇರಬೇಕು. ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. ದಿವ್ಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಪ್ರಭಾವದಿಂದ ನಮ್ಮನ್ನು ಪ್ರಕಾಶಿಸುತ್ತಿದ್ದಾನೆ. ಅವರ ವಾಕ್ಯವೇ ಬೆಳಕು. ಅವರ ವಾಕ್ಯವು ನಮ್ಮನ್ನು ಬೆಳಕಿನಿಂದ ಪ್ರಕಾಶಿಸುತ್ತದೆ. ಪರಿಪೂರ್ಣವಾದ ಪರಿಜ್ಞಾನವು ನಮಗೆ ಕೊಟ್ಟಿದ್ದಾನೆ. ಜ್ಞಾನವು ನಮಗೆ ಬೇಕು. ನಾವು ಜ್ಞಾನದಿಂದ ನಡ್ಕೊಳ್ಬೇಕು. ಪರಿಪೂರ್ಣವಾದ ಪರಿಜ್ಞಾನವು ನಮಗಿರಬೇಕು. ಕೀರ್ತನೆ 33:18 ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವನವರು ಕಟಾಕ್ಷಿಸುತ್ತಾನೆ. ಯೆಹೋವನ ಹತ್ರ ಭಯಭಕ್ತಿ ಇದ್ರೆ ನಮ್ಮನ್ನು ಕಟಾಕ್ಷಿಸುತ್ತಾನೆ. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಕೃಪೆ ಬೇಕು ಅಂತ ನಾವು ನಿರೀಕ್ಷಣೆ ಇಟ್ಟರೆ ನಮ್ಮನ್ನು ಲಕ್ಷ್ಯ ಇಡ್ತಾನೆ. ನಮ್ಮ ಮೇಲೆ ದೇವರ ಕೃಪೆ ಇರುತ್ತದೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ಕರುಣಿಸುತ್ತಾನೆ. ತನ್ನ ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳಿಂದ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಆತ್ಮೀಯ ವರಗಳಂದ್ರೆ ಏನ್ರಿ? ಪರಲೋಕದಲ್ಲಿ ನಾವು ಹೆಂಗಿರ್ತೀವೋ ಸಮಾಧಾನ, ಸಂತೋಷ, ಆನಂದ. ಈ ಭೂ ಸಂಬಂಧವಾದ ನೇತ್ರಾಶೆ, ದುರಾಶೆ, ಕೆಟ್ಟತನ, ಕೆಟ್ಟ ಚಾಳಿ, ಬಂಡತನ ಇವು ಇರಬಾರ್ದು. ಈ ಮನುಷ್ಯನು ಇವನು ಕೆಟ್ಟ ಚಾಳಿ ಇದ್ರೆ ನರಕಕ್ಕೆ ಸೆಳೆದು ಬಿಡುತ್ತೆ. ಅಲ್ಲೊಬ್ಬನಿದ್ದಾನೆ, ಅವನು ದೊರೆತನ ಸೈತಾನನು. ನಮಗೆ ಯೇಸು ಕ್ರಿಸ್ತನು ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ. ನೀನು ಒಳ್ಳೇದು ಮಾಡೋದು ಕಲಿ. ಫಸ್ಟ್ ಏನು ಮಾಡಬೇಕು? ಒಳ್ಳೇದು ಮಾಡು. ದೋಷವಿಲ್ಲದವನಾಗಿರು. ಅವರ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರು. ಸಹವಾಸವಾಗಿರು. ಯಾವಾಗಲೂ ಸಹವಾಸ ಇರಬೇಕು. ಪರಿಪೂರ್ಣತೆ ಸಹವಾಸ ಎಲ್ಲಿ ಕರ್ಕೊಂಡೋಗುತ್ತೆ? ನಮ್ಮನ್ನು ಪರಿಪೂರ್ಣನಾಗಿ ಮಾಡುತ್ತೆ. ಯಾಕೋಬು 4:17 ಒಳ್ಳೆಯದನ್ನು ಮಾಡಬೇಕಂದ್ರೆ ತಿಳಿದು ಅದನ್ನು ಮಾಡದೇ ಇರುವನು ಪಾಪಕ್ಕೆ ಒಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳ್ಕೊಂಡು ಅದನ್ನು ಮಾಡದೇ ಇರುವವನು. ನೋಡ್ರಿ, ಇದು ಮಾಡಿದರೆ ಇಷ್ಟು ಜನಕ್ಕೆ ಒಂದು ಕಟ್ಟಡ ಕಟ್ಟಿದರೆ, ಡ್ಯಾಮ್ ನಿರ್ಮಿಸಿದರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಒಂದು ರಿಸರ್ವೇಯರ್ ನಿರ್ಮಿಸಿದಾಗ ಅದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಒಬ್ಬ ಮನುಷ್ಯ ಪ್ರಧಾನಮಂತ್ರಿ ಒಳ್ಳೆಯವನಾಗಿದ್ರೆ ದೇಶಕ್ಕೆ ಎಷ್ಟು ಒಳ್ಳೆ ನಮಗೆ ಇರುತ್ತೆ. ಹಾಗೆ ಯೇಸು ಕ್ರಿಸ್ತನ ಮಾದರಿಯಾಗಿ ಜೀವಿಸಬೇಕಂತ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನಿಗೆ ಪಾಪಕ್ಕೆ ಒಳಗಾಗುವನು. ದೇವರ ಹತ್ರ ಬರ್ರಿ, ನಿಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತಾನೆ. ದೇವ್ರು ಏನು ಹೇಳ್ತಾ ಇದ್ದಾರೆ? ಯಾಕೋಬು 4:8 ದೇವ್ರ ಹತ್ರ ಬರ್ರಿ, ನಿಮ್ಮನ್ನು ದೇವ್ರ ಹತ್ರಗೆ, ದೇವರು ನಿಮ್ಮ ಹತ್ರ ಬರ್ತಾನೆ, ನಿಮ್ಮ ಹೃದಯದಲ್ಲಿ ಇರ್ತಾನೆ.
ನಿಮ್ಮನ್ನು ಬಲಗೊಳಿಸ್ತಾನೆ, ಸ್ಥಿರಗೊಳಿಸ್ತಾನೆ, ಸಿದ್ಧಗೊಳಿಸ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಭಕ್ತಿಗೆ ವೃದ್ಧಿ, ಅಭಿವೃದ್ಧಿ, ಭಕ್ತಿ ಅಭಿವೃದ್ಧಿ ಬೇಕು ನನ್ನ ತಂದೆ. ನಮ್ಮನ್ನು ಸಹವಾಸದಿಂದ ಪರಿಪೂರ್ಣತೆ ಮಾಡಿದೆಯಾ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನ ಮಾದರಿಯಾಗಿ ನಮ್ಮನ್ನು ನಡೆಸ್ಕೊಳ್ತೀವಿ. ಸೃಷ್ಟಿಕರ್ತನ ಸ್ವರೂಪದಲ್ಲಿ ನಮ್ಮನ್ನು ಮಾಡಿದೀಯಾ. ನಾವು ಸೃಷ್ಟಿಕರ್ತನ ಸ್ವರೂಪದಲ್ಲಿ ಇರಬೇಕಂತ ನೀನು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದೀಯ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ